ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನವ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಕರ್ನಾಟಕದ 2-in-1 ರೆಸಿಪಿ ಆದಂತಹ ಎಲೆಕೋಸು ಬಸ್ಸಾರನ್ನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಮೊದಲಿಗೆ ಕುಕ್ಕರಲ್ಲಿ 1 ಕಪ್ ಬೇಳೆ, 1 ಕಪ್ ಹೆಸರು ಕಾಳು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಎಲೆಕೋಸು, 4ರಿಂದ 5 ಕಪ್ ನೀರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊತೀನಿ. ನೀವು ಇನ್ ಕೇಸ್ ಏನಾದರೂ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಸುಮಾರು ಒಂದು 8ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ ಕೂಗೋಷ್ಟರೊಳಗೆ ನಾನು ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲೆನ ರುಬ್ಕೊಂಡು ಬರ್ತೀನಿ. ಅದಕ್ಕೆ ನಾನು 2 ಈರುಳ್ಳಿ, ಅರ್ಧ ಕಪ್ ಅಷ್ಟು ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಬೆಳ್ಳುಳ್ಳಿನ ಚೆನ್ನಾಗಿ ಸುಲ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ 2 ರೀತಿ ಹುರ್ಕೋಬಹುದು, ಅಂದರೆ ಮಸಾಲ ಪದಾರ್ಥಗಳನ್ನ ಒಂದು ಡ್ರೈ ಫ್ರೈ ಮಾಡ್ಕೋಬಹುದು, ಇನ್ನೊಂದು ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೋಬಹುದು. ಇದು ಒಂಥರ ಟೇಸ್ಟ್ ಕೊಟ್ಟರೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ನಾನಿವತ್ತು ಆಯಿಲಲ್ಲೇ ಏನೇನು ತೊಗೊಂಡಿದ್ದೀನಿ ಅದಿಷ್ಟನ್ನು ಆಯಿಲಲ್ಲೇ ಹುರ್ಕೋತಾ ಇದ್ದೀನಿ, ಅಂದರೆ ಮೀಡಿಯಮ್ ಉರಿಲಿ ಹುರ್ಕೋತಾ ಇದ್ದೀನಿ. ಸೊ ನಾನು ತೊಗೊಂಡಿರುವಂತಹ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕಿ ಅದಕ್ಕೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಲಾಸ್ಟಲ್ಲಿ ಈರುಳ್ಳಿನ ಹಾಕೋತೀನಿ. ಈರುಳ್ಳಿನ ಹಾಕ್ಕೊಂಡು 1-2 ನಿಮಿಷ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ. 2 ನಿಮಿಷ ಆದಮೇಲೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಅಂತ ಗೊತ್ತಾದ ತಕ್ಷಣ ಲಾಸ್ಟಲ್ಲಿ ನಾವು ಏನು ತೊಗೊಂಡಿದ್ವಿ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಅದನ್ನು ಆ್ಯಡ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಒಂದು ಕಡೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಕಾಳು ಹಾಗೆಯೇ ಎಲೆಕೋಸು ಚೆನ್ನಾಗಿ ಬೆಂದಿದೆ. ಸೊ 1 ವಿಷಲ್ಗೆ ಈ ರೀತಿ ಬಂದಿದೆ. ನೀವು 2 ವಿಷಲ್ ಹಾಕೊಂಡ್ಬಿಟ್ರೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಈ ಬಸ್ಸಾರು ಕಾಳು ಅಂದಾಗ ಸ್ವಲ್ಪ ಈ ಕಾಳುಗಳೇನಿದೆ ಬೇಳೆ ಹಾಗೆ ಹೆಸರು ಬೇಳೆ ಸ್ವಲ್ಪ ಗಟ್ಟಿ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿ. ಹಂಗಂತ ನಾನೀಗ ಬೇಯಿಸಿಟ್ಕೊಂಡಿರೋಂತಹ ಕಾಳು ಹಾಗೆ ಎಲೆಕೋಸುಗಳನ್ನ ಸಪ್ರೇಟ್ ಮಾಡಿಕೊಂಡು, ಹಾಗೆ ನೀರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು, ಕಾಳನ್ನ ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಈ ಟೈಮಲ್ಲಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಸಹ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಸೊ ಈ ಪೇಸ್ಟನ್ನು ನಾವೇನು ಬಸ್ಕೊಂಡಿರ್ತೀವಲ್ವ ನೀರು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಒಂದು ಕಡೆ ಸಾಂಬಾರು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಪಲ್ಯಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಕೊನೆಗೆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೂರು ಒಂದು ಗ್ಲಾಸ್ ರೀತಿ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ದಪ್ಪ ಹೆಚ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಪಲ್ಯಗೆ. ಹಾಗೆ ತುಂಬ ಬಾಡಿಸ್ಕೊಬಾರ್ದು, ಸ್ವಲ್ಪ ಕರುಮ್ ಅನ್ನಬೇಕು. ಆ ರೇಂಜ್ಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಕೊನೆಗೆ ಕೋಸನ್ನು ಹಾಕೋಬೇಕು, ಕೋಸು ಹಾಗೆ ಕಾಳುಗಳನ್ನ. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಪಲ್ಯ ಅಂತೂ ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು ಕಡೆ ಸಾಂಬಾರು ಕುದೀತಾ ಇದೆ, ಅದಕ್ಕೆ ನಾನೀಗ ಕುದಿಯೋ ಸಾಂಬಾರಿಗೆ ಒಗ್ಗರಣೆ ಮಾತ್ರ ರೆಡಿ ಮಾಡಿಕೊಂಡು ಡೈರೆಕ್ಟು ಸಾಂಬಾರಿಗೆ ಹಾಕೋತೀನಿ. ಅದಕ್ಕೆ ನಾನು ಸಾಸಿವೆ, ಜೀರಿಗೆ, ಒಣಮೆಣಸು ಹಾಗೆ ಕರಿಬೇವನ್ನ ಫ್ರೈ ಮಾಡಿಕೊಂಡು ಕುದಿಯೋವಂಥ ಸಾಂಬಾರಿಗೆ ಈ ಒಗ್ಗರಣೆನ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಈ ಬಿಸಿ ಸಾಂಬಾರು ಹಾಗೆ ಪಲ್ಯ ಜೊತೆ ಬಿಸಿ ಮುದ್ದೆ ಅಥವಾ ಅನ್ನ ಯಾವುದಾದ್ರೂ ಕಾಂಬಿನೇಷನ್ ಆಗುತ್ತೆ. ಮುದ್ದೆ ತಿನ್ನಲ್ಲ ಅಂತ ಅನ್ನೋರು ಬೇಕಾದ್ರೆ ನೀವು ಚಪಾತಿ ಮಾಡಿಕೊಂಡು ಕಾಳಿನ ಜೊತೆ ತಿನ್ಕೋಬೋದು, ಅನ್ನ ಜೊತೆ ಸಾಂಬಾರು ಸವಿಬೋದು. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.